ಆತ್ಮೀಯ ಮಿತ್ರರೇ, ನಿಮ್ಮೆಲ್ಲರಿಗೂ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಇಂದು ಮೊದಲ ಸಲ ಕಾರ್ಯಕ್ರಮ ವೀಕ್ಷಿಸುವವರಿದ್ದರೆ ನಿಮಗೆ ಪ್ರೀತಿಪೂರ್ವಕವಾದಂಥ ವಂದನೆಗಳು. ಹೋಶೇಯನ ಪ್ರವಾದನ ಗ್ರಂಥದ 2ನೇ ಅಧ್ಯಯನದ 16ನೇ ವಚನದಿಂದ 3ನೇ ಅಧ್ಯಾಯದ 3ನೇ ವಚನದವರೆಗೂ ನಾವು ಧ್ಯಾನಿಸುವಾಗ ವಿವಾಹ ಸಂಬಂಧದಲ್ಲಿ ಯಾವ ಸ್ಥಿತಿ ಇರಬೇಕು, ನಾವು ದೇವರಿಗೆ ಸೇರಿದವರಾಗಿದ್ದೀವೆಯೋ ಎಂಬುದನ್ನು ತಿಳಿದುಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು. ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 2ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ದೇವರ ವಾಕ್ಯದ ಅಧ್ಯಯನದ ಕಾರ್ಯಕ್ರಮದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಪ್ರೀತಿಯ ಸ್ವರೂಪನಾದ ದೇವರು ನಮಗೆ ತಿಳಿಸಿದಂಥ ಸತ್ಯಗಳಿಗೆ ನಮ್ಮ ಜೀವಿತದಲ್ಲಿ ವಿಧೇಯರಾಗೋಣ ಪ್ರಿಯರೇ. ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಹೋಶೇಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 16ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಯೆಹೋವನು ಇಂತೆನ್ನುತ್ತಾನೆ, ಆ ಕಾಲದಲ್ಲಿ ನೀನು ನನ್ನನ್ನು ಇನ್ನು ಬಾಳಿ ಅನ್ನದೆ ಈಶಿ ಅನ್ನುವಿ ಎಂಬುದಾಗಿ. ಪ್ರಿಯರೇ, ಇದು ಆಸಕ್ತಿಕರವಾದದ್ದಾಗಿದೆ. ಅದರ ಅರ್ಥ ಕೂಡ ಮನೋಹರವಾಗಿದೆ. ಈಶಿ ಅಂದರೆ ನನ್ನ ಪತಿಯೇ ಎಂದು, ಬಾಳಿ ಎಂಬುದು ಬಾಳನಿಗೆ ಸಂಬಂಧಿಸಿದ್ದು, ನನ್ನ ಸ್ವಾಮಿ ಒಡೆಯ ಎಂದರ್ಥ. ಇಸ್ರಾಯೇಲ್ಯರು ನಿಜ ದೇವರನ್ನು ಬಾಳನಿಗೆ ಸಮಾನವಾಗಿರಿಸುತ್ತಾರೆ ಮತ್ತು ಇಬ್ಬರನ್ನೂ ಆರಾಧಿಸುವುದಕ್ಕೆ ಪ್ರಯತ್ನಿಸುತ್ತಾರೆ. ಆದರೆ ಅದು ಅಸಾಧ್ಯವಾದ ಸಂಗತಿಯಾಗಿದೆ. ಇಸ್ರಾಯೇಲ್ಯರು ದೇವರನ್ನು ನನ್ನ ಪತಿಯೇ ಎಂದು ಕರೆಯುವ ದಿನ ಬರುತ್ತದೆಂದು ದೇವರು ಹೇಳುತ್ತಿದ್ದಾನೆ. ಇದರ ಕುರಿತಾಗಿ ಸ್ವಲ್ಪ ಯೋಚಿಸೋಣ. ಪತಿಯೊಂದಿಗಿನ ಸಂಬಂಧವು ಅತಿ ನಿಕಟವಾದದ್ದಾಗಿತ್ತು. ವೈಯಕ್ತಿಕವಾದದ್ದು, ಪ್ರೀತಿಯನ್ನಾಧರಿಸಿದ್ದೂ ಆಗಿದೆ. ಅದು ಮಾನವ ಸಂಬಂಧಗಳಿಂದ ಅತ್ಯುನ್ನತವಾದದ್ದಾಗಿದೆ. ಇದರ ಅತೀ ಸುಂದರ ಚಿತ್ರಣ ಪರಮಗೀತ 6ನೇ ಅಧ್ಯಾಯ 3ನೇ ವಚನದಲ್ಲಿರುತ್ತದೆ. ಅಲ್ಲಿ ವಧುವು ಹೇಳುತ್ತಾಳೆ, ಎನ್ನಿನಿಯನು ನನ್ನವನೇ, ನಾನು ಅವನವಳೇ ಎಂಬುದಾಗಿ. ಪ್ರಿಯರೇ, ವಿವಾಹ ಸಂಬಂಧದಲ್ಲಿ ಈ ರೀತಿಯ ಸ್ಥಿತಿ ಇರುವುದಾದರೆ ಅದು ಸಂತೋಷದ ಕುಟುಂಬವಾಗಿರುತ್ತದೆ. ಪತಿ ಪತ್ನಿಯರಾಗಿ ಹೇಗೆ ಒಳ್ಳೆಯ ಜೀವಿತ ನಡೆಸಬೇಕೆಂದು ನಿಮಗೆ ಯಾರೂ ಹೇಳಬೇಕಾಗಿರುವುದಿಲ್ಲ. ಇದರ ಮರ್ಮ ಪ್ರೀತಿಯೇ ಆಗಿದೆ. ಪ್ರೀತಿ ಇಲ್ಲದಿದ್ದರೆ ಏನೂ ಇರುವುದಿಲ್ಲ. ಆದರೆ ಪ್ರೀತಿ ಇರುವುದಾದರೆ ಎಲ್ಲವೂ ಇರುತ್ತದೆ. ಕರ್ತನಲ್ಲಿ ಪ್ರಿಯರೇ, ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಳಬಹುದು, ವೈಯಕ್ತಿಕ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು, ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳಬಹುದು. ಆದರೆ ನೀವು ಪರಸ್ಪರ ಪ್ರೀತಿಸುತ್ತಿಲ್ಲವಾದರೆ ನೀವು ಏನನ್ನೂ ಮಾಡಲಾಗುವುದಿಲ್ಲ. ಸ್ನೇಹಿತನೇ, ದೇವರೊಂದಿಗೂ ಈ ಥರದ ಸಂಬಂಧವಿರುವುದಾದರೆ ಅದ್ಭುತವೇ. ನಾವು ಕರ್ತನಾದ ಯೇಸುವಿನ ಬಳಿಗೆ ಹೋಗಿ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಾನು ನಿನಗೆ ಸೇರಿದವನು ಸೇರಿದವಳು ಎಂದು ಹೇಳಬಹುದು. ಈ ರೀತಿಯ ಸಂಬಂಧವು ನೆಲೆಗೊಂಡಿರುವಾಗ ಪೌಲನು ಹೇಳುತ್ತಾನೆ, ಯಾಕಂದರೆ ಸಮಸ್ತವೂ ನಿಮ್ಮದು. ಪೌಲನಾಗಲಿ, ಅಪೊಲ್ಲೋಸನಾಗಲಿ, ಕೇಫನಾಗಲಿ, ಲೋಕವಾಗಲಿ, ಜೀವವಾಗಲಿ, ಮರಣವಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಣ ಸಂಗತಿಗಳಾಗಲಿ, ಸಮಸ್ತವೂ ನಿಮ್ಮದೇ. ನೀವಂತೂ ಕ್ರಿಸ್ತನವರು, ಕ್ರಿಸ್ತನು ದೇವರವನು ಎಂಬುದಾಗಿ. ಇದನ್ನು ನಾವು ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೆ ನೋಡುತ್ತೇವೆ. ಪ್ರಿಯ ಮಿತ್ರನೇ, ನೀನು ಕ್ರಿಸ್ತನನ್ನು ನಿನ್ನವನೆಂದು ಹೇಳಬಹುದೋ? ನೀನು ಆತನಿಗೆ ಸೇರಿದ್ದೀಯೋ? ಆತನು ನಿನಗೆ ಸೇರಿದ್ದಾನೋ? ಹಾಗಿರುವುದಾದರೆ ನಿನ್ನ ಜೀವಿತ ಒಳ್ಳೆಯದಾಗಿರುತ್ತದೆ. ಇದಕ್ಕೆ ಸಮಾನವಾದ ಸಂಬಂಧ ಇನ್ನೊಂದಿಲ್ಲ. ಇಸ್ರಾಯೇಲು ಒಂದು ದಿನ ದೇವರಿಗೆ, ನೀನು ನನ್ನ ಪತಿಯು ಎಂದು ಹೇಳಲಿಕ್ಕಿದೆ. ಕರ್ತನಲ್ಲಿ ಪ್ರಿಯರೇ, ನನ್ನನ್ನು ಬಾಳಿ ಅನ್ನದೆ ಎಂಬುದಾಗಿ ನೋಡುವಾಗ, ಬಾಳಿ ಎಂಬುದು ಬಾಳನ ಅಸಹ್ಯ ವಿಗ್ರಹಕ್ಕೆ ಸಂಬಂಧಿಸಿದ್ದಾಗಿದೆ. ನನ್ನ ಒಡೆಯನು ಎಂದು ಅದರ ಅರ್ಥ. ಕರ್ತನಾದ ಯೇಸು ಹೇಳಿದ್ದಾನೆ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ
ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಎಂಬುದಾಗಿ. ಸ್ವಾಮಿ, ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದೂ ನಿಮ್ಮ ಗುರುತು ಕಾಣೆನು. ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೆ ಓದುತ್ತೇವೆ. ಪ್ರಿಯ ಮಿತ್ರನೇ, ಎಲ್ಲಕ್ಕಿಂತ ಮುಖ್ಯವಾದದ್ದು ಕರ್ತನಾದ ಯೇಸುವಿನೊಂದಿಗೆ ಇರುವ ವೈಯಕ್ತಿಕ ಸಂಬಂಧ. ಬಾಯಿ ಮಾತಿನಿಂದ ಮಾತ್ರ ಆತನು ನಿನ್ನ ಒಡೆಯನೆಂದು ಹೇಳಿಕೊಂಡು ಆತನಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡಿದ್ದೇನೆಂದು ಕೊಚ್ಚಿಕೊಳ್ಳುವುದಲ್ಲ. ಗಲಿಲಾಯ ಸಮುದ್ರದ ಬಳಿಯಲ್ಲಿ ಯೇಸು ಪೇತ್ರನಿಗೆ ಕೇಳಿದ ಪ್ರಶ್ನೆಯಲ್ಲಿ ಅದು ಅಡಕವಾಗಿದೆ. ಅದೇನೆಂದರೆ, ನೀನು ನನ್ನನ್ನು ಪ್ರೀತಿಸ್ತೀಯೋ ಎಂದು. ಆತನನ್ನು ನೀನು ಪ್ರೀತಿ ಮಾಡುತ್ತೀಯಾ? ಮುಂದಕ್ಕೆ ನೋಡೋಣ. ಹೋಶೇಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 17ನೇ ವಚನವನ್ನು, ನಾನು ಬಾಳ್ ದೇವತೆಗಳ ಹೆಸರುಗಳನ್ನು ನಿನ್ನ ಬಾಯೊಳಗಿಂದ ತೊಲಗಿಸುವೆನು, ಅವುಗಳನ್ನು ಇನ್ನೂ ಎತ್ತದಿರುವಿ ಎಂಬುದಾಗಿ. ಬಾಳನ ಹೆಸರು ಕೂಡ ಮರೆತು ಹೋಗುವುದು. ಅವರು ಮೂರ್ತಿ ಪೂಜೆಯನ್ನು ಬಿಟ್ಟು ತಿರುಗಿಕೊಳ್ಳುವರು. ಹೋಶೇಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿರಿ. ಆ ಕಾಲದಲ್ಲಿ ನಾನು ನನ್ನ ಜನರಿಗಾಗಿ ಭೂಜಂತುಗಳಿಗೂ ಆಕಾಶ ಪಕ್ಷಿಗಳಿಗೂ ನೆಲದ ಕ್ರಿಮಿಕೀಟಗಳಿಗೂ ನಿಬಂಧನೆ ಮಾಡಿ ವಿಧಿಸಿ ಬಿಲ್ಲು, ಕತ್ತಿ, ಕಾಳಗಗಳನ್ನು ದೇಶದಲ್ಲಿ ನಿಲ್ಲದಂತೆ ಧ್ವಂಸಪಡಿಸಿ ನನ್ನ ಜನರು ನಿರ್ಭಯವಾಗಿ ವಾಸಿಸುವಂತೆ ಮಾಡುವೆನು ಎಂಬುದಾಗಿ. ಕರ್ತನಲ್ಲೇ ಪ್ರಿಯರೇ, ನಮ್ಮ ದೇಶದಂತೆ ಆ ದೇಶದಲ್ಲಿ ಕೂಡ ಅನೇಕ ಪ್ರಾಣಿ ಸಂತತಿಗಳು ಅಳಿದು ಹೋಗುತ್ತಲಿವೆ. ಕೆಲವು ಈಗಾಗಲೇ ಅಳಿದು ಹೋಗಿವೆ. ದೇವರು ಎಲ್ಲ ಪ್ರಾಣಿಗಳನ್ನು ನಿರ್ಮಿಸಿ ಈ ಭೂಮಿಯಲ್ಲಿರಿಸಿದನು. ಈ ಭೂಮಿಯಲ್ಲಿ ಅವುಗಳಿಗೂ ಹಕ್ಕು ಇದೆ ಮತ್ತು ಆ ಮುಂದಣ ದಿನದಲ್ಲಿ ದೇವರು ಅವುಗಳೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ನಾವು 1000 ವರ್ಷದ ಆಳಿಕೆಯೆಂದು ಕರೆಯುವ ಆ ದಿನದಲ್ಲಿ ಸಿಂಹವೂ ಕುರಿಮರಿಯೂ ಜೊತೆಯಾಗಿ ಮಲಗಿರುವವು. ನಮ್ಮ ದಿನಗಳಲ್ಲಿ ಈ ರೀತಿ ಇದ್ದರೆ ಕುರಿಮರಿಯು ಸಿಂಹದ ಹೊಟ್ಟೆಯೊಳಗಿರುತ್ತದೆ. ಆದರೆ ರಾಜ್ಯಾಡಳಿತ ಕಾಲದಲ್ಲಿ ಅವು ಜೊತೆಯಾಗಿ ಮಲಗುವವು. ಈಗ ಜನರಲ್ಲಿ ಪ್ರಕೃತಿಯ ಕುರಿತಾಗಿಯೂ ಪ್ರಾಣಿ ಸಂಕುಲವನ್ನು ಕಾಪಾಡುವ ವಿಚಾರದಲ್ಲೂ ಹೊಸ ಜಾಗೃತಿ ಉಂಟಾಗಿರುತ್ತದೆ. ಸತ್ಯವೇದವಿಡೀ ದೇವರು ಪ್ರಾಣಿಗಳನ್ನು ಲೆಕ್ಕಕ್ಕೆ ತೆಗೆದುಕೊಂಡಿದ್ದಾನೆಂಬುದನ್ನು ಗಮನಿಸಿದ್ದೀರಾ? ಪ್ರಿಯರೇ, ಭೂಮಿಯ ಕುರಿತಾಗಿಯೂ ಮಾತನಾಡಿ ಅದನ್ನು ಆಶೀರ್ವದಿಸುತ್ತೇನೆಂದು ಆತನು ಹೇಳಿದ್ದಾನೆ. ಎಲ್ಲವನ್ನು ಭ್ರಷ್ಟಗೊಳಿಸಿದ್ದು ಮಾನವನೇ. ಅವನು ಆಂತರ್ಯದಲ್ಲಿಯೂ ಬಹಿರಂಗವಾಗಿಯೂ ಪಾಪಿಯೇ. ಅವನು ಮುಟ್ಟಿದ್ದೆಲ್ಲವೂ ಕಲುಷಿತವಾಗುತ್ತದೆ. ಒಬ್ಬರು ಮರುಭೂಮಿಯನ್ನು ದಾಟಿ ಹೋಗುತ್ತಿರುವಾಗ ಮುಳುಗುವ ಸೂರ್ಯನ ಕಿರಣಗಳು ಒಂದು ಕೋನದಲ್ಲಿ ದಾರಿಯ ಮೇಲೆ ಬೀಳುತ್ತಿತ್ತು ಮತ್ತು ದಾರಿಯ ಎರಡೂ ಬದಿಯಲ್ಲೂ ಬೆಳಕಿನ ಛಾಯೆ ಹರಡಿತ್ತು. ಇಂತಹ ದೃಶ್ಯವನ್ನು ಅವರು ಹತ್ತಿರದಲ್ಲಿ ನೋಡಲು ಹೋಗಿ ಕಂಡದ್ದೇನೆಂದರೆ, ದಾರಿ ಬದಿಯಲ್ಲಿದ್ದ ಒಡೆದ ಬೀರ್ನ, ವಿಸ್ಕಿಯ ಹಾಗೂ ಇತರ ಬಾಟಲಿಗಳ ಮೇಲೆ ಬಿದ್ದ ಸೂರ್ಯನ ಕಿರಣಗಳ ಪ್ರತಿಫಲನವಾಗಿತ್ತು. ಪ್ರಿಯರೇ, ಮಾನವನು ಹೋದಲ್ಲೆಲ್ಲ ಮಾಲಿನ್ಯಗೊಳಿಸುತ್ತಾ ಹೋಗುತ್ತಾನೆ. ತಾನು ಈ ಭೂಮಿಯ ಕುರಿತು ಚಿಂತಿಸುತ್ತೇನೆಂದು ದೇವರು ಹೇಳುತ್ತಾನೆ. ಅದಕ್ಕಾಗಿ ನಾನು ದೇವರನ್ನು ಸ್ತುತಿಸುತ್ತೇನೆ. ಮನುಷ್ಯನು ಇದನ್ನು ಮಾಡಲು ಅಸಾಧ್ಯವೆಂದು ನಾನು ನೆನೆಸುತ್ತೇನೆ. ಮುಂದಕ್ಕೆ ನೋಡೋಣ. ಹೋಶೇಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 19 ಮತ್ತು 20ನೇ ವಚನವನ್ನು, ನಾನು ನಿನ್ನನ್ನು ಶಾಶ್ವತವಾಗಿ ವರಿಸುವೆನು. ಹೌದು, ನೀತಿ, ನ್ಯಾಯ, ಪ್ರೀತಿ, ದಯೆಗಳಿಂದ ನಿನ್ನನ್ನು ವರಿಸುವೆನು. ನಾನು ನಿನ್ನನ್ನು ನಂಬಿಕೆಯಿಂದ ವರಿಸಲು ನೀನು ಯೆಹೋವನಾದ ನನ್ನನ್ನು ತಿಳಿದುಕೊಳ್ಳುವಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಅದ್ಭುತವಾದ ವಿಚಾರವನ್ನು ನೋಡುತ್ತೇವೆ. ವರಿಸುವೆನು ಎಂಬುದರ ಮೂಲ ಪದದ ಅರ್ಥ ಕನ್ನಿಕೆಯನ್ನು ಮೆಚ್ಚಿಕೊಳ್ಳುವುದು, ಸ್ತ್ರೀಯನ್ನು ವರಿಸುವುದು ಎಂದರ್ಥ. ನೀನು ವಿವಾಹಿತನಾಗಿರುವುದಾದರೆ ನಿನ್ನ ಪತ್ನಿ ಯೌವನದಲ್ಲಿ ಎಷ್ಟು ಸುಂದರಳಾಗಿದ್ದಳು,
ನೀನು ಅವಳನ್ನು ಹೇಗೆ ಒಲಿಸಿಕೊಂಡಿ ಎಂಬುದನ್ನು ನೆನಪಿಸಿಕೊಳ್ಳಬಹುದು. ನೀನು ಆಕೆಯೊಂದಿಗೆ ಸವಿ ಮಾತುಗಳನ್ನಾಡಿರಬಹುದು. ಆ ಘಟನೆಗೆ ತಕ್ಕ ಪರಿಹಾರವನ್ನು ಮುಂದಿನ ದಿನಗಳಲ್ಲಿ ಮಾಡಿಕೊಂಡೇ ಒಬ್ಬಳು ಕನ್ಯೆಯನ್ನು ಒಲಿಸಿಕೊಳ್ಳುವುದು ಅದ್ಭುತವಾದ ಅನುಭವ. ದೇವರು ಇಸ್ರಾಯೇಲ್ಯರೊಂದಿಗೆ ಹಾಗೆಯೇ ಮಾಡುತ್ತೇನೆಂದು ಹೇಳುತ್ತಿದ್ದಾನೆ. ಇದೆಂಥ ಅದ್ಭುತ ಸುಂದರ ಚಿತ್ರಣವಾಗಿದೆ ನೋಡಿರಿ. ದೇವರು ಹೇಳುತ್ತಾನೆ, ನಾನು ನಿನ್ನನ್ನು ನನಗಾಗಿ ವರಿಸಿಕೊಳ್ಳುತ್ತೇನೆ ಎಂದು. ಪ್ರಿಯರೇ, ದೇವರು ಇದನ್ನು ಹೇಗೆ ಮಾಡುತ್ತಾನೆ? ಆತನು ಹೇಳುತ್ತಾನೆ, ನೀತಿ, ನ್ಯಾಯ, ಪ್ರೀತಿ, ದಯೆಗಳಿಂದ ವರಿಸುವೆನು ಎಂದು. ಪ್ರಿಯರೇ, ಮೋಶೆಯ ಧರ್ಮಶಾಸ್ತ್ರದಲ್ಲಿ ಕೂಡ ದಯೆಗೆ ಸ್ಥಾನವಿತ್ತು. ಪ್ರೀತಿಯಲ್ಲಿ ಕಟ್ಟಳೆಗಳಿರುವಂತೆ ಕಟ್ಟಳೆಯಲ್ಲಿ ಪ್ರೀತಿಯೂ ಇತ್ತು. ಒಂದರಿಂದ ಇನ್ನೊಂದನ್ನು ಪೂರ್ಣವಾಗಿ ಬೇರ್ಪಡಿಸಲಾಗದು. ಇಸ್ರಾಯೇಲ್ಯರ ಈಗಿನ ಹಿಂದಿರುಗುವಿಕೆಯ ಪ್ರವಾದನೆಯ ನೆರವೇರಿಕೆ ಅಲ್ಲವೆನ್ನುವುದಕ್ಕೆ ಇದು ಒಂದು ಕಾರಣವಾಗಿದೆ. ಈ ಸಂದರ್ಭದಲ್ಲಂತೂ ಅಲ್ಲ. ದೇವರು ಹೇಳುತ್ತಾನೆ, ದೇವರು ಇಸ್ರಾಯೇಲನ್ನು ಪ್ರೀತಿಸಿ ಸ್ವದೇಶಕ್ಕೆ ತಿರುಗಿ ಬರಮಾಡಿದಾಗ ಅದು ನೀತಿ ನ್ಯಾಯಗಳಿಂದಲೂ ಪ್ರೀತಿ ದಯೆಗಳಿಂದಲೂ ಎಂದು ಹೇಳುತ್ತಾನೆ. ಈ ದಿನಗಳಲ್ಲಿ ಇಸ್ರಾಯೇಲು ಇತರ ದೇಶಗಳಂತೆಯೇ ಇದೆ. ಅವರು ಅನಗತ್ಯವಾಗಿ ಕ್ರೂರಿಗಳಾಗಿದ್ದಾರೆಂದು ಕೆಲವರು ಹೇಳುತ್ತಾರೆ. ಆದರೆ ಅವರು ವೈರಿಗಳನ್ನೆದುರಿಸುತ್ತಾ ಇದ್ದಾರೆ. ಅದಕ್ಕಾಗಿ ಅವರ ರಕ್ಷಣಾ ವ್ಯವಸ್ಥೆ ಬಲವಾಗಿರಬೇಕಾಗಿದೆ. ಅವರು ಪ್ರವಾದನೆಯ ನೆರವೇರಿಕೆಯ ಪ್ರಕಾರ ಸ್ವದೇಶದಲ್ಲಿ ಸೇರಿರುವುದಿಲ್ಲ. ಅವರು ಸ್ವದೇಶಕ್ಕೆ ಹಿಂತಿರುಗಿ ಬಂದಿರುವರಾದರೂ ಕರ್ತನ ಕಡೆಗೆ ತಿರುಗಿಕೊಂಡಿಲ್ಲ. ಅವರು ಕರ್ತನ ಕಡೆಗೆ ತಿರುಗಿಕೊಂಡಾಗ ಅವರಿಗೆ ಆಶೀರ್ವಾದ ಉಂಟಾಗುವುದು. ನಾನು ನಿನ್ನನ್ನು ನಂಬಿಕೆಯಿಂದ ವರಿಸಲು ಎಂಬುದಾಗಿ ನೋಡುವಾಗ ಅವರು ಈ ತನಕ ಆತನಿಗೆ ನಂಬಿಗಸ್ತರಾಗಿರಲಿಲ್ಲ. ಅವರು ಈಗಿನ ಭಕ್ತಿಹೀನ ಸಭೆಗಳಂತಿದ್ದಾರೆ. ಪ್ರಿಯರೇ, ನೀನು ಯೆಹೋವನಾದ ನನ್ನನ್ನು ತಿಳಿದುಕೊಳ್ಳುವಿ ಎಂಬುದಾಗಿ ನೋಡುವಾಗ ಈಗ ಅವರು ಖಂಡಿತವಾಗಿ ಆತನನ್ನು ತಿಳಿದುಕೊಂಡಿಲ್ಲ. ಓಶೇಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ಯೆಹೋವನು ಇಂತೆನ್ನುತ್ತಾನೆ, ಆ ಕಾಲದಲ್ಲಿ ನಾನು ಒಲುಮೆ ತೋರಿಸುವೆನು. ಬೇಡುವ ಆಕಾಶಕ್ಕೆ ನಾನು ಒಲಿಯಲು, ಬೇಡುವ ಭೂಮಿಗೆ ಅದು ಒಲಿಯುವುದು ಎಂಬುದಾಗಿ. ಪ್ರಿಯರೇ, ಆ ಕಾಲದಲ್ಲಿ ಅಂದರೆ ಇಸ್ರಾಯೇಲ್ಯರ ವಿಚಾರದಲ್ಲಿ ಇದು ಕೊನೆಯ ದಿನಗಳ ಕುರಿತದ್ದಾಗಿದೆ. ಅಂದರೆ ಮಹಾಸಂಕಟ ಕಾಲದ ಕುರಿತಾಗಿದೆ ಮತ್ತು ಕ್ರಿಸ್ತನು ತನ್ನ ರಾಜ್ಯವನ್ನು ಸ್ಥಾಪಿಸುವುದಕ್ಕಾಗಿ ಬರುವ ಸಮಯವಾಗಿದೆ. ಬೇಡುವ ಆಕಾಶಕ್ಕೆ ನಾನು ಒಲಿಯಲು, ಭೂಮಿಗೆ ಅದು ಒಲಿಯುವುದು ಎಂಬುದಾಗಿ ನೋಡುವಾಗ ಭೂಮಿಯೂ ಆಕಾಶವೂ ಒಮ್ಮತದಲ್ಲಿರುವವು. ಮುಂದಕ್ಕೆ ನೋಡೋಣ. ಓಶೇಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 22ನೇ ವಚನವನ್ನು. ಬೇಡುವ ಧಾನ್ಯ, ದ್ರಾಕ್ಷಾರಸ, ತೈಲಗಳಿಗೆ ಭೂಮಿಯು ಒಲಿಯುವುದು, ಬೇಡುವ ಇಜ್ರೇಲಿಗೆ ಅವು ಒಲಿಯುವವು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಜ್ರೇಲ್ ಅಂದರೆ ದೇವರು ಅವರನ್ನು ಚದಿಸುವನು. ಆದರೆ ಆ ಕೊನೆ ದಿನಗಳಲ್ಲಿ ಆತನು ಅವುಗಳನ್ನು ಒಟ್ಟುಗೂಡಿಸುವನು. ಓಶೇಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸಿರಿ. ನಾನು ದೇಶದಲ್ಲಿ ಇಜ್ರೇಲನ್ನು ನನಗಾಗಿ ಬಿತ್ತಿಕೊಳ್ಳುವೆನು. ಲೋರು ಹಾಮಳಿಗೆ ವಾತ್ಸಲ್ಯವನ್ನು ತೋರಿಸುವೆನು. ಲೋ ಅಮ್ಮಿಗೆ ನೀನು ನನ್ನ ಪ್ರಜೆಯೇ ಎಂದು ಹೇಳುವೆನು. ಅವರು ನನ್ನನ್ನು ನನ್ನ ದೇವರೇ ಎಂದು ಭಜಿಸುವರು ಎಂಬುದಾಗಿ. ಈ ಕೊನೆಯ 2 ವಚನಗಳು ಗೋಮೆರಳ ಮಕ್ಕಳ ಹೆಸರುಗಳ ಉಚ್ಚಾರಣೆಯಾಗಿದೆ. ದೇವರು ಅವರನ್ನು ಪುನಃ ಒಟ್ಟುಗೂಡಿಸುವುದಲ್ಲದೆ ಅವರು ಇನ್ನು ಮುಂದೆ ವ್ಯಭಿಚಾರದ ಪ್ರೀತಿ ವಾತ್ಸಲ್ಯವನ್ನರಿಯದ ಲೋರು ಹಾಮ ಆಗಿರುವುದಿಲ್ಲ. ದೇವರು ಅವರನ್ನು ಕನಿಕರಿಸುತ್ತಾನೆ. ನಮ್ಮ ದಿನಗಳಲ್ಲಿ ಇಸ್ರಾಯೇಲ್ಯರು ಲೋ ಅಮ್ಮಿ ನನ್ನ ಜನರೆಲ್ಲ ಆಗಿದ್ದಾರೆ. ಆದರೆ ಈ ಮುಂದಣ ದಿನದಲ್ಲಿ ದೇವರು ಹೇಳುತ್ತಾನೆ, ನೀವು ನನ್ನ ಪ್ರಜೆಯೇ ಎಂಬುದಾಗಿ. ಅವರು ಆತನನ್ನು ನನ್ನ ದೇವರು ಎಂದು ಹೇಳುವರು. ಪ್ರಿಯರೇ, ಅವರು ಈಗ ಆ ರೀತಿ ಹೇಳುತ್ತಿಲ್ಲ. ಈಗ ದೇವರ ಕಡೆಗೆ ತಿರುಗುತ್ತಿಲ್ಲ. ಅದು ಮುಂದಣ ರಾಜಾಡಳಿತಕ್ಕೆ ಸಂಬಂಧಿಸಿದ ಪ್ರವಾದನೆಯಾಗಿದೆ. ಇಲ್ಲಿಗೆ ಓಶೇಯನ ಪ್ರವಾದನೆ ಗ್ರಂಥದ 2ನೇ ಅಧ್ಯಾಯದ ಧ್ಯಾನವು ಮುಗಿಯಿತು. ನಾವು ಮುಂದಕ್ಕೆ ಓಶೇಯನ ಪ್ರವಾದನೆ ಗ್ರಂಥದ 3ನೇ ಅಧ್ಯಾಯಕ್ಕೆ ಬರೋಣ. ಪ್ರಿಯರಿದರ ಮುಖ್ಯ ಪ್ರಸ್ತಾಪ ಗೋಮೆರಳನ್ನು ತಿರುಗಿ ಸೇರಿಸಿಕೊಳ್ಳಲು ಓಶೇಯನಿಗಾದ ಅಪ್ಪಣೆ,
ತನ್ನ ಪತ್ನಿ ತನಗೆ ದ್ರೋಹ ಬಗೆದವಳೆಂದು ಓಶೆಯನು ತಿಳಿದುಕೊಂಡರೂ ಅವನು ಹೋಗಿ ಆಕೆಯನ್ನು ತಿರುಗಿ ಕರೆತರಬೇಕೆಂದು ಅಪ್ಪಣೆ ಹೊಂದಿದನು. ಓಶೆಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಯೆಹೋವನು ನನಗೆ ಅನ್ಯ ದೇವತೆಗಳ ಕಡೆಗೆ ತಿರುಗಿಕೊಂಡು ದೀಪ ದ್ರಾಕ್ಷಿಯ ಅಡೆಗಳನ್ನು ಪ್ರೀತಿಸುವ ಇಸ್ರಾಯೇಲ್ಯರನ್ನು ಯೆಹೋವನು ಪ್ರೀತಿಸುವ ಪ್ರಕಾರ ನೀನು ಮಿಂಡನಿಗೆ ಪ್ರಿಯಳು ವ್ಯಭಿಚಾರಾಸಕ್ತಳೂ ಆದ ಹೆಂಗಸನ್ನು ಪ್ರೀತಿಸುತ್ತಾ ಬಾ ಎಂದು ಅಪ್ಪಣೆ ಕೊಡಲು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹೆಂಗಸನ್ನು ಪ್ರೀತಿಸುತ್ತಾ ಬಾ ಎಂಬುದಾಗಿ ನೋಡುವಾಗ, ಅಂದರೆ ನಿನ್ನ ಪತ್ನಿಯನ್ನು ಪ್ರೀತಿಸು, ಆಕೆ ನಿನ್ನವಳು. ಮಿಂಡನಿಗೆ ಪ್ರಿಯಳು ಎಂಬುದಾಗಿ ನೋಡುವಾಗ, ಆಕೆ ಅಪನಂಬಿಗಸ್ತಳಾಗಿದ್ದರೂ ಓಶೆಯನು ಆಕೆಯನ್ನು ಪ್ರೀತಿಸಿದನು. ದೀಪ ದ್ರಾಕ್ಷಿಯ ಅಡೆಗಳನ್ನು ಪ್ರೀತಿಸುವ ಇಸ್ರಾಯೇಲ್ಯರನ್ನು ಯೆಹೋವನು ಪ್ರೀತಿಸುವ ಪ್ರಕಾರ ನೀನು ಮಿಂಡನಿಗೆ ಪ್ರಿಯಳು ವ್ಯಭಿಚಾರಾಸಕ್ತಳೂ ಆದ ಹೆಂಗಸನ್ನು ಪ್ರೀತಿಸುತ್ತಾ ಬಾ ಎಂಬುದಾಗಿ ನೋಡುವಾಗ, ದೀಪ ದ್ರಾಕ್ಷಿಯ ಅಡೆಗಳನ್ನು ಎಂಬುದರ ನಿಜ ಅರ್ಥ ಪ್ರಿಯರೇ ಒಣ ದ್ರಾಕ್ಷಿಯ ಅಡೆಗಳು. ಕಾನಾನ್ಯರು ತಮ್ಮ ಜಾತ್ರೆಗಳ ಕಾಲದಲ್ಲಿ ಹೋಮಕ್ಕಾಗಿ ಉಪಯೋಗಿಸುತ್ತಿರುವ ಒಣ ದ್ರಾಕ್ಷಿಗಳು. ಅದು ವಿಗ್ರಹಾರಾಧನೆಯ ಒಂದು ಭಾಗವಾಗಿದೆ. ಇಸ್ರಾಯೇಲ್ಯರು ಇದನ್ನು ಅನುಸರಿಸತೊಡಗಿದರು. ದೇವರು ಇದನ್ನು ಅನ್ವಯಿಸಿ ಹೇಳುತ್ತಾನೆ, ಈಗ ನನ್ನ ಭಾವನೆ ಏನೆಂದು ನಿನಗೆ ಅರ್ಥವಾಗಿರಬಹುದು. ನೀನು ಹೋಗಿ ಗೋಮೆರಳನ್ನು ತಿರುಗಿ ಕರಕೊಂಡು ಬಾ, ನಾನು ನನ್ನ ಜನರೊಂದಿಗೂ ಹೀಗೆಯೇ ಮಾಡುತ್ತೇನೆ. ಇಸ್ರಾಯೇಲು ನನಗೆ ದ್ರೋಹ ಬಗೆದಿದೆ, ನಾನು ಅವಳನ್ನು ಶಿಕ್ಷಿಸುತ್ತೇನೆ, ಆದರೂ ಒಂದು ದಿನ ಅವಳನ್ನು ನನ್ನ ಬಳಿಗೆ ಕರೆತರುತ್ತೇನೆ ಎಂಬುದಾಗಿ. ಮುಂದಕ್ಕೆ ನೋಡ್ರಿ, ಓಶೆಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 2ನೇ ವಚನವನ್ನು, ನಾನು 15 ರೂಪಾಯಿಯನ್ನು 1.5 ಗೋಮೆರ್ ಜವೆಗೋದಿಯನ್ನು ಕೊಟ್ಟು ಅವಳನ್ನು ಕೊಂಡುಕೊಂಡು ಎಂಬುದಾಗಿ. ಪ್ರಿಯರೇ, ಬಹುಶಃ ಗೋಮೆರಳು ವ್ಯಭಿಚಾರವನ್ನು ವೃತ್ತಿಯಾಗಿ ನಡೆಸುತ್ತಿದ್ದವರಿಗೆ ತನ್ನನ್ನು ಮಾರಿಕೊಂಡಿರಬಹುದು. ಓಶೆಯನು ತಿರುಗಿ ಅವಳನ್ನು ಹಣ ಕೊಟ್ಟು ಕೊಳ್ಳಬೇಕಾಗಿತ್ತು, ಅವಳನ್ನು ಕೊಂಡುಕೊಂಡು ಎಂಬುದಾಗಿ ನಾವು ನೋಡಿದೆವು. ನಾನು ನೀವು ವಿಮೋಚಿಸಲ್ಪಟ್ಟಿದ್ದೇವೆಂಬುದನ್ನು ತಿಳಿದಿದೆಯೋ? ಇಲ್ಲಿನ ಚಿತ್ರಣ ಅಷ್ಟೊಂದು ಆಕರ್ಷಕವಾಗಿಲ್ಲ, ಆದ್ದರಿಂದ ಇದರ ಕುರಿತು ಹೆಚ್ಚಿನ ಪ್ರಸಂಗಗಳು ಕೇಳಿಬರುತ್ತಿಲ್ಲ. ಪ್ರತಿಷ್ಠೆ, ಒಪ್ಪಿಸಿಕೊಡುವಿಕೆ, ಕರ್ತನಿಗೆ ಜೀವಿತವನ್ನು ಸಮರ್ಪಿಸುವುದು, ಈ ಕುರಿತಾಗಿ ತುಂಬ ಪ್ರಸಂಗಗಳನ್ನು ಕೇಳುತ್ತೇವೆ. ಆದರೆ ನಾವು ಮೊದಲಿಗೆ ದೇವರ ಬಳಿಗೆ ಪಾಪಿಯಾಗಿ ಬರಬೇಕಾಗಿದೆ. ಆತನು ನಿನ್ನನ್ನು ಬಿಡುಗಡೆ ಮಾಡಬೇಕು. ಓಶೆಯನು ಈ ವ್ಯಭಿಚಾರಿಣಿಯನ್ನು ತಿರುಗಿ ಕೊಂಡುಕೊಂಡಂತೆ ದೇವರು ನಿನ್ನನ್ನು ಕೊಂಡುಕೊಂಡಿದ್ದಾನೆ. ನಾವು ಇದನ್ನು ಅರ್ಥ ಮಾಡಿಕೊಳ್ಳದ ಹೊರತು ನಿಜವಾದ ಸಮರ್ಪಣೆ ಎಂದರೇನೆಂದು ತಿಳಿಯಲಾರೆವು. ನಾನು 15 ರೂಪಾಯಿಯನ್ನು 1.5 ಗೋಮೆರ್ ಜವೆಗೋದಿಯನ್ನು ಕೊಟ್ಟು ಅವಳನ್ನು ಕೊಂಡುಕೊಂಡು ಎಂಬುದಾಗಿ ನೋಡುವಾಗ, ಗೋಮೆರಳು ಅದಕ್ಕೆ ಯೋಗ್ಯಳಾಗಿರಲಿಲ್ಲ. ನಮ್ಮ ವಿಮೋಚನೆಗಾಗಿ ಕೊಡಲ್ಪಟ್ಟ ಕ್ರಯಕ್ಕೆ ನಾವು ಅರ್ಹರಲ್ಲ. ಕರ್ತನಲ್ಲಿ ಪ್ರಿಯರೇ, ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ ಎಂಬುದಾಗಿ ಪೇತ್ರನು ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 18 ಮತ್ತು 19ನೇ ವಚನದಲ್ಲಿ ನೋಡುತ್ತೇವೆ. ಆತನು ತನ್ನ ರಕ್ತವನ್ನು ಸುರಿಸಬೇಕಾಯಿತು. ನಾನು ನೀನು ಬಿಡುಗಡೆಗೊಳ್ಳುವುದಕ್ಕಾಗಿ ಆತನು ಶ್ರಮೆಪಟ್ಟು ಸಾಯಬೇಕಾಯಿತು. ಯಾಕಂದರೆ ನಾವು ನಾಶನ ಪಾತ್ರರಾದ ಪಾಪಿಗಳು, ಪಾಪಕ್ಕೆ ದಾಸರು. ನನಗೊಬ್ಬ ಒಳ್ಳೆಯ ಪ್ರಸಂಗಿ ಸ್ನೇಹಿತನಿದ್ದಾನೆ, ಆದರೆ ಈಗ ಅವನು ಸುವಾರ್ತೆ ಕುರಿತಾಗಿ ಮಾತನಾಡುತ್ತಿಲ್ಲ. ದೇವರ ಬಳಿಗೆ ನಾವು ಪಾಪಿಗಳಾಗಿ ಬರತಕ್ಕದೆಂಬ ವಿಚಾರ ಅವನು ಹೇಳುವುದೇ ಇಲ್ಲ. ಅವನು ಜನರಿಗೆ ಹೇಳುತ್ತಾನೆ, ನೀವು ಯೇಸುವನ್ನು ಪ್ರೀತಿಸಬೇಕು, ದೇವರಿಗೆ ವಿಧೇಯರಾಗಿ ಆತನ ಸೇವೆ ಮಾಡಬೇಕು ಎಂಬಿತ್ಯಾದಿ. ಆದರೆ ಪ್ರಿಯರೇ, ನಮ್ಮ ಆರಂಭ ಹಾಗಲ್ಲ. ಅದರ ಬದಲಿಗೆ ಒಂದು ಸ್ಮಶಾನಕ್ಕೆ ಹೋಗಿ, ನೋಡಿ ಜನರೇ, ಇಲ್ಲಿ ಕೇಳಿರಿ, ನಾವು ಒಳ್ಳೆಯವರಾಗಲು ಪ್ರಯತ್ನಿಸೋಣ,
ನಮ್ಮ ಜೀವಿತಗಳನ್ನು ದೇವರಿಗೆ ಒಪ್ಪಿಸಿಕೊಡೋಣ ಎಂದು ಹೇಳುವುದು ಒಳ್ಳೆಯದು. ಅಲ್ಲಿರುವ ಎಲ್ಲರೂ ಜೀವವಿಲ್ಲದವರು, ಅವರು ಏನೂ ಮಾಡಲಾರರು. ನಾವು ದೇವರ ಬಳಿಗೆ ರಕ್ಷಣೆಗಾಗಿ ಬಾರದ ಹೊರತು ನಾವು ಪಾಪ ಅಪರಾಧಗಳಲ್ಲಿ ಸತ್ತವರಾಗಿದ್ದೇವೆ. ನಮ್ಮನ್ನು ಒಪ್ಪಿಸಿಕೊಡಲು ಜೀವವೇ ನಮ್ಮಲ್ಲಿರುವುದಿಲ್ಲ. ನಮ್ಮ ಪಾಪ ನಿವಾರಣೆಯಾಗದೆ ಹೊಸದಾಗಿ ಹುಟ್ಟಿ ನೂತನ ಸ್ವಭಾವವನ್ನು ಹೊಂದುವ ತನಕ ನಾವು ದೇವರಿಗೆ ಮೆಚ್ಚುಗೆಯಾದ ಯಾವುದನ್ನು ಮಾಡಲಾರೆವು. ಮುಂದಕ್ಕೆ ನೋಡಿರಿ, ಓಶೇಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 3ನೇ ವಚನವನ್ನು, ಅವಳಿಗೆ, ನನಗಾಗಿ ಬಹುದಿವಸ ತಾಳಿಕೊಂಡಿರು, ಸೂಳೆತನ ಮಾಡಬೇಡ, ಯಾವನನ್ನೂ ಸೇರಬೇಡ, ನಾನು ಸಹ ನಿನ್ನವನೇ ಎಂದು ಹಾಗೇ ಇರುವೆನು ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ತನ್ನ ಪತ್ನಿ ತನಗೆ ದ್ರೋಹ ಬಗೆದಳೆಂಬುದು ತನಗೆ ಹೇಗೆ ತಿಳಿಯಿತೆಂಬುದನ್ನು ಒಬ್ಬನು ನನಗೆ ದುಃಖದಿಂದ ಹೇಳಿದನು. ಇದಕ್ಕಾಗಿ ಅವನು ಗೂಢಾಚಾರರನ್ನು ಬಿಟ್ಟಿದ್ದನು. ಅವನ ಮನಸ್ಸಿನ ಸ್ಥಿತಿ ಏನೆಂದು ನೆನೆಸಿರಿ. ಆಕೆ ತನಗೆ ದ್ರೋಹ ಬಗೆದಳೆಂದು ತಿಳಿದಾಗ ಅವನಿಗೇನಾಗಿರಬೇಡ? ಅದಕ್ಕಿಂತ ಕೆಟ್ಟದ್ದು ಬೇರೇನೂ ಇರಲಿಕ್ಕಿಲ್ಲ. ದೇವರು ತನ್ನ ಜನರಿಗೆ ಹೇಳುತ್ತಾನೆ, ನೀವು ಇದನ್ನೇ ಮಾಡುತ್ತಾ ಬಂದಿದ್ದೀರಿ, ವ್ಯಭಿಚಾರಿಗಳಾದಿರಿ. ನೀವು ನನ್ನನ್ನು ಒಡೆಯನೆಂದು ಕರೆಯುತ್ತೀರಿ, ಆದರೆ ಇತರ ದೇವರುಗಳ ಹಿಂದೆ ಹೋದಿರಿ, ನನ್ನಿಂದ ತಿರುಗಿಕೊಂಡಿದ್ದೀರಿ, ನನ್ನ ಸೇವೆಯನ್ನು ಮಾಡುತ್ತಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 22-23ರಲ್ಲಿ ಕರ್ತನಾದ ಯೇಸು ಕೂಡ ಹೇಳಿದ್ದಾನೆ, ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು ಎಂಬುದಾಗಿ. ಪ್ರಿಯರೇ, ನೀವು ಕೇಳಿರದ ಅತೀ ಕಠೋರ ಸಂಗತಿಯನ್ನು ಹೇಳುತ್ತೇನೆ. ಸಭೆಯ ಪೀಠದಿಂದ ದೇವರ ವಾಕ್ಯವನ್ನು, ಕ್ರಿಸ್ತನ ದೈವತ್ವವನ್ನು, ಆತನು ಪಾಪಿಗಳಿಗಾಗಿ ಸತ್ತನೆಂಬುದನ್ನು ಅಲ್ಲಗಳೆಯುವುದಾದರೆ ಅದು ಸಭೆಯೇ ಅಲ್ಲ, ಅದೊಂದು ಆತ್ಮಿಕ ವ್ಯಭಿಚಾರ ಗೃಹವಾಗಿದೆ. ಇದನ್ನು ನಾನು ಹೇಳುತ್ತಿಲ್ಲ, ದೇವರು ಇಲ್ಲಿ ಹೇಳುತ್ತಿದ್ದಾನೆ. ಅದು ಅತೀ ಕಠಿಣವಾದ ಮಾತಾಗಿದೆ. ಆದ್ದರಿಂದಲೇ ಓಶೇಯನು ಅಲ್ಲಿ ಜನಪ್ರಿಯನಾಗಲಿಲ್ಲ. ತನ್ನ ಊರಿನಲ್ಲಿ ಅವನಿಗೆ ಯಾರೂ ಮನ್ನಣೆ ಕೊಡಲಿಲ್ಲ. ಅವನು ತನ್ನ ಜನರಿಗೆ ಹೇಳಿದನು, ನೀವು ಜನಾಂಗವಾಗಿ ಒಂದು ವ್ಯಭಿಚಾರ ಗೃಹವಾಗಿದ್ದೀರಿ, ವಿಗ್ರಹಾರಾಧನೆಗೆ ತಿರುಗಿಕೊಂಡಿರಿ, ಜೀವವುಳ್ಳ ಸತ್ಯ ದೇವರನ್ನು ಬಿಟ್ಟು ಬಿಟ್ಟಿರಿ ಎಂಬುದಾಗಿ. ಕರ್ತನ ಬರುವಿಕೆಗೆ ದಿನವನ್ನು ಗೊತ್ತು ಮಾಡುವವರಿಗೆ ಈ ಅಧ್ಯಾಯದ 4-5ನೇ ವಚನಗಳು ಉತ್ತರ ಕೊಡುವ ಅತೀ ಪ್ರಾಮುಖ್ಯವಾದ ಪ್ರವಾದನ ವಚನಗಳಾಗಿವೆ. ಪ್ರಿಯರೇ, ಈ ಅಧ್ಯಾಯವು ಚಿಕ್ಕದಾಗಿದ್ದು 5 ವಚನಗಳಿರುವುದಾದರೂ ಇದು ದೇವರ ವಾಕ್ಯದಲ್ಲಿ ಅತಿ ವಿಶೇಷವಾದ ಪ್ರವಾದನ ಭಾಗವಾಗಿದೆ. ಯಹೂದಿ ವಿಶ್ವಾಸಿಯು, ಇಬ್ರಿಯ ಭಾಷೆಯ ಪಂಡಿತರೂ ಆಗಿರುವ ಡಾಕ್ಟರ್ ಚಾರ್ಲೆಗನ್ ಬರ್ಗ್ ಅವರು ಈ ಅಧ್ಯಾಯದ ಕುರಿತಾಗಿ ಹೀಗೆ ಹೇಳಿದ್ದಾರೆ, ದೇವರ ಪ್ರಕಟಣೆಯಲ್ಲಿ ಈ ಭಾಗವು ವಿಶೇಷ ಪ್ರವಾದನಾ ಘೋಷಣೆ ಎಂಬ ಹೆಸರಿಗೆ ತಕ್ಕುದಾದ ಸ್ಥಾನ ಹೊಂದಿದ್ದಾಗಿದೆ ಎಂಬುದಾಗಿ. ಈ ಸಂಬಂಧವಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 9-11 ಅಧ್ಯಾಯಗಳನ್ನು ಓದಲೇಬೇಕು. ಇಸ್ರಾಯೇಲ್ಯರ ಕುರಿತ ಯುಗಗಳ ವಿಚಾರ ಅಲ್ಲಿದೆ ಎಂದು ನಾನು ಭಾವಿಸುತ್ತೇನೆ. 9ನೇ ಅಧ್ಯಾಯದಲ್ಲಿ ಇಸ್ರಾಯೇಲ್ಯರೊಂದಿಗೆ ದೇವರ ಹಿಂದಿನ ವ್ಯವಹಾರವು, 10ನೇ ಅಧ್ಯಾಯದಲ್ಲಿ ಈಗಿನ ವ್ಯವಹಾರವು, 11ನೇ ಅಧ್ಯಾಯದಲ್ಲಿ ಅವರೊಂದಿಗಿನ ಭವಿಷ್ಯದ ವ್ಯವಹಾರವೂ ಇದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ತನ್ನ ವಾಕ್ಯದಲ್ಲಿ ನಮ್ಮ ಸಂಗಡ ಮಾತನಾಡಿದ್ದಾನೆ. ಆತನು ತನ್ನ ವಾಕ್ಯದಲ್ಲಿ ಎಲ್ಲವನ್ನೂ ನಮಗೆ ಹೇಳಿದ್ದಾನೆ. ವಿಧೇಯರಾಗಿ ಜೀವಿಸುವುದು ಮಾತ್ರ ನಮಗೆ ಸಂಬಂಧಪಟ್ಟದ್ದು. ಆದ್ದರಿಂದ ದೇವರ ಮಾತಿಗೆ ವಿಧೇಯರಾಗೋಣ. ದೇವ ಭಯಭಕ್ತಿಯ ಜೀವಿತವನ್ನು ನಾವು ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಕೃಪಾ ಸಂಪೂರ್ಣನಾಗಿರುವಂಥ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ
ತಂದೆಯಾದ ದೇವರೇ, ನಿನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದಿ, ಸತ್ಯವನ್ನು ತಿಳಿಯಪಡಿಸಿದ್ದಿ. ನಮಗೆ ವಿಧೇಯರಾಗುವ ಮನಸ್ಸನ್ನು ಕೊಡು. ವಾಕ್ಯವನ್ನು ಹೃದಯದಲ್ಲಿ ಇಟ್ಟುಕೊಂಡು ಅದಕ್ಕೆ ವಿಧೇಯರಾಗಿ ನೀನು ಮೆಚ್ಚುವಂಥ ಜೀವಿತವನ್ನೇ ಜೀವಿಸುವುದಕ್ಕೆ ಸಹಾಯ ಮಾಡು. ನಮ್ಮನ್ನು ಲೋಕದೆಲ್ಲ ಕೆಟ್ಟತನಗಳಿಂದ ತಪ್ಪಿಸು, ಶರೀರ ಭಾವದ ಅಭಿಲಾಷೆಗಳಿಂದ ತಪ್ಪಿಸು. ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸುವಂತೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಪ್ರಾರ್ಥನೆ ಭಿನ್ನಗಳನ್ನು ಆಲಿಸು ದೇವರೇ. ಪ್ರತಿಯೊಬ್ಬರಿಗೆ ಸದುತ್ತರವನ್ನು ಕೊಟ್ಟು ನಿರೀಕ್ಷೆ ಜೀವಿತದಲ್ಲಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಆತ್ಮೀಯರೇ, ವಿವಾಹ ಸಂಬಂಧದಲ್ಲಿ ಪ್ರೀತಿಯೇ ಮುಖ್ಯವಾದದ್ದು. ಪ್ರೀತಿ ಇಲ್ಲದಿದ್ದರೆ ಏನು ಮಾಡಲು ಆಗುವುದಿಲ್ಲ. ದೇವರೊಂದಿಗಿನ ಸಂಬಂಧವೂ ಕೂಡ ಇದೇ ರೀತಿಯಾಗಿರಬೇಕು. ಹೋಶೇಯನು ಗೋಮೆರಳನ್ನು ತಿರುಗಿ ಸೇರಿಸಿಕೊಂಡ ಹಾಗೆ ದೇವರು ಕ್ರಿಸ್ತನ ಮೂಲಕ ನಮ್ಮನ್ನು ಸೇರಿಸಿಕೊಂಡಿದ್ದಾನೆ. ಆದ್ದರಿಂದ ಯಾವಾಗಲೂ ಆತನೊಂದಿಗೆ ಇದ್ದುಕೊಂಡು ಜೀವಿಸೋಣ. ಆತ್ಮೀಯ ವೀಕ್ಷಕರೇ, ಈ ಕಾರ್ಯಕ್ರಮವನ್ನು ನೀವು ಇಷ್ಟಪಟ್ಟಿದ್ದೀರಾ? ಹಾಗಾದರೆ ಇತರರಿಗೂ ನಿಮ್ಮ ಪ್ರಿಯರಿಗೂ ಈ ಸೇವೆಯನ್ನು ಪರಿಚಯಪಡಿಸಿರಿ. ಹಿಂದೆ ಕರೆ ಮಾಡಿ ಬೆಂಬಲಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣವಾ? ವಂದನೆಗಳು.